ಇದಕ್ಕೆ ಕಾಲೆರಂಗಿನ ಬಾರ್ಡರ್ ಅಂತ ಹೇಳ್ತಾರೆ, ಅಥವಾ ಸ್ಟೆಪ್ ಬಾರ್ಡರ್ ಅಂತ ಕೂಡ ಹೇಳ್ತಾರೆ. ಯೂಶಲಿ ಸ್ಟೆಪ್ ಬಾರ್ಡರ್ ಅಲ್ಲಿ ಇಲ್ಲಿ ಪ್ಲೇನ್ ಬರುತ್ತೆ, ಇದೊಂದು ಅಡಾಪ್ಟೇಷನ್, ಇಲ್ಲೊಂದು ಮೋಟಿವ್ ಸೇರಿಸಿದ್ದಾರೆ. ಡಿಫ್ರೆಂಟ್ ಆಗಿದೆ ಅಲ್ಲ ಮೋಟಿವ್ ಇದರಲ್ಲಿ. ನೆಕ್ಸ್ಟ್ ತೋರಿಸಿ. ಇದಕ್ಕೆ ವೈರ ಊಸಿ ಬಾರ್ಡರ್ ಅಂತ ಹೇಳ್ತಾರೆ. ನೀವು ನೋಡೋಕ್ಕೆ ಬೆಂಟೆಕ್ಸ್ ಬಾರ್ಡರ್ ತರ ಕಾಣುತ್ತೆ, ಬಟ್ ನೀವು ಅದ್ರಲ್ಲಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಲೈನ್ಸ್ ಕಾಣುತ್ತೆ. ಇಲ್ಲಿ ನಮ್ಮ ಕಡೆ ಸ್ಯಾಲರಿ ಲೈನ್ಸ್ ಕೂಡ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್, ಇದು ಬೋಡಿ ಬಾರ್ಡರ್ ಅಂತ ಹೇಳ್ತೀವಿ. ಇದು ಮೇಲೆ ಕೆಳಗಡೆ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ತರ ಇರುತ್ತೆ, ಬಟ್ ಫುಲ್ ಪ್ಲೇನ್ ಇರುತ್ತೆ. ಇದಕ್ಕೆ ಬೋಡಿ ಬಾರ್ಡರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಉದ್ದ ಮಾಡ್ಕೊಂಬ. ಇದು ಆ್ಯಕ್ಚುಲಿ ಎಟ್ಟುಕಾಲ್ ಬಾರ್ಡರ್ ಅಂತ ಹೇಳ್ತಾರೆ. ಯೂಶಲಿ ಇಷ್ಟು ದೊಡ್ಡ ಬಾರ್ಡರ್ ಇರಲ್ಲ. ಇದೊಂಥರ ಎಟ್ಟುಕಾಲ್ ಇನ್ಸ್ಪೈರ್ಡ್ ಸ್ಯಾರಿ ಅಂತ ಹೇಳ್ಬೋದು ಇದಕ್ಕೆ. ಎಟ್ಟುಕಾಲ್ ಇನ್ಸ್ಪೈರ್ಡ್ ಸ್ಯಾರಿ ಅಂತಲೂ ಹೇಳ್ಬೋದು ಇದಕ್ಕೆ. ಇದರಲ್ಲಿ ಯೂಶಲಿ ಈ ಥರ 8 ಲೈನ್ಸ್ ಇರುತ್ತೆ, ಬಟ್ ಇದು ಉದ್ದ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಜಾಸ್ತಿ ಲೈನ್ಸ್ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್, ಇದು ಬಂದ್ಬಿಟ್ಟು ಕೋವಿಲ್ ಬಾರ್ಡರ್ ಅಥವಾ ಟೆಂಪಲ್ ಬಾರ್ಡರ್ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್, ಇದು ಬಂದ್ಬಿಟ್ಟು ಕೋರ್ವೆ ಬಾರ್ಡರ್. ಕೋರ್ವೆ ಬಾರ್ಡರ್ಸ್ ಅಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಬರುತ್ತೆ. ಇದು ಬಂದ್ಬಿಟ್ಟು ಪಿಳ್ಳಯರ್ ಮುಕ್ಕು ಕೋರ್ವೈ ಬಾರ್ಡರ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಪಿಳ್ಳಯರ್ ಮುಕ್ಕು ಕೋವಿಲ್ ಬಾರ್ಡರ್ ಅಲ್ಲದೆ ವರ್ಸಪೆಟ್ ಕೂಡ ಇದೆ. ಡಿಫ್ರೆಂಟ್ ಕಾನ್ಸೆಪ್ಟ್ ಆಫ್ ಬಾರ್ಡರ್ ಇದೆ. ಇದು ಬಂದ್ಬಿಟ್ಟು ತಲಂಪು ಕೋವಿಲ್ ಬಾರ್ಡರ್ ಅಂತ ಹೇಳ್ತೀವಿ ಇದಕ್ಕೆ. ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ನೋಡಿ, ಟೆಂಪಲ್ ಇದರಲ್ಲಿ. ನೆಕ್ಸ್ಟ್, ಇದರಲ್ಲಿ ಪ್ಯಾಟರ್ನ್ ಏನು ಬಂದಿಲ್ಲ, ಅದಕ್ಕೆ ನೇರ ಕೋರ್ವೈ ಬಾರ್ಡರ್ ಅಂತ ಹೇಳ್ತೀವಿ ಇದಕ್ಕೆ.